ಜಾತಿ ಗಣತಿಯಲ್ಲಿ ಈಗ ಶುರುವಾಗಿರುವ ಜಾತಿ ಗಣತಿಯಲ್ಲಿ ನಮ್ಮ ಸಮುದಾಯವನ್ನು ಬಹಳ ಪಂಗಡಗಳ ಅಭಿಯಾನಕ್ಕೆ ಈ ಪತ್ರಿಕಾ ಪ್ರಕಟಣೆ ಮುಖಾಂತರ ಎಲ್ಲ ಸಮಾಜದ ಬಂಧುಗಳಲ್ಲಿ ಹಾಗೂ ಪತ್ರಿಕಾ ಮಾಧ್ಯಮದವರು ಕೇಳಿಕೊಳ್ಳೋದು 2023 ಇಸ್ವಿಯವರೆಗೆ ರಾಜ್ಯ ಪತ್ರಿಕೆಯಲ್ಲಿ ಗೆಜೆಟ್ನಲ್ಲಿ ನಮ್ಮ ಸಮುದಾಯಗಳು ಇದ್ದಿದ್ದು ಬರೀ 3 ಪಂಗಡಗಳು. RADDY ಅಂತ ಒಂದು, REDDY ಅಂತ ಒಂದು, RADDY ಬ್ರಾಕೆಟ್ನಲ್ಲಿ ಒಕ್ಕಲಿಗ ಅಂತ 3 ಪಂಗಡಗಳಾಗಿ ವಿಂಗಡಣೆಯಾಗಿ ರಾಜ್ಯ ಪ್ರಕಟಣೆಯನ್ನು ಹೊರಡಿಸಿರುವುದು. ಈಗಿನ ಜಾತಿ ಗಣತಿಯಲ್ಲಿ ನಮ್ಮ ಸಮುದಾಯವನ್ನು ಒಂದು 6 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಅದನ್ನು ನಾವು ನಮ್ಮ ಸಮುದಾಯದ ಮಂದಿಯಲ್ಲಿ ಒಂದು ಜಾಗೃತಿ ಮೂಡಿಸುವ ವಿಚಾರವಾಗಿ ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು ತಾಲೂಕು ಮಟ್ಟದಲ್ಲಿ ಒಂದು ಸಭೆಗಳನ್ನು ಆಯೋಜನೆ ಮಾಡಿ ಏನೀಗ ಸೆನ್ಸಸ್ಸನ್ನು ಪ್ರಾರಂಭ ಮಾಡಿದರೆ ಆ ಸೆನ್ಸಸ್ನಲ್ಲಿ ನಮ್ಮ ಸಮುದಾಯವರು ಜಾತಿ ಕಾಲಮ್ನಲ್ಲಿ ರೆಡ್ಡಿ ಅಂತ ಬರೀಬೇಕು, ಉಪಪಂಗಡ ಕಾಲಮ್ ಅಂತೇಳಿ ಕೊಟ್ಟಿರೋದು ಅಲ್ಲಿ ಕೂಡ ರೆಡ್ಡಿ ಅಂತಲೇ ಬರೆಸಬೇಕು ಅನ್ನೋ ಒಂದು ಒಕ್ಕೊರಲಿನ ಅಭಿಪ್ರಾಯವನ್ನು ನಾವು ಈ ಪತ್ರಿಕಾ ಪ್ರಕಟಣೆ ಮುಖಾಂತರ ಎಲ್ಲ ಜನಗಳಲ್ಲಿ ಒಂದು ಜಾಗೃತಿ ಒಂದು ಅಭಿಯಾನ ಮೂಡಿಸಬೇಕು. ಆ ನಿಟ್ಟಿನಲ್ಲಿ ತಾವು ಕೂಡ ರೆಡ್ಡಿ ಮಲ್ಲಮ್ಮನನ್ನು ಸ್ಮರಿಸಿಕೊಂಡು ನಮ್ಮ ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘದ ಅಧ್ಯಕ್ಷರಾಗಿರುವಂಥ ಮಾನ್ಯ ಜಯರಾಮ್ ರೆಡ್ಡಿಯವರಲ್ಲಿ, ರೆಡ್ಡಿ ಜನಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಶೇಖರ್ ರೆಡ್ಡಿಯವರಲ್ಲಿ, ಜಂಟಿ ಕಾರ್ಯದರ್ಶಿಯಾಗಿರುವಂಥ ಸೋಮಶೇಖರ್ ರೆಡ್ಡಿಯವರಲ್ಲಿ, ಸದಸ್ಯರಾಗಿರುವಂಥ ಕೃಷ್ಣಾರೆಡ್ಡಿ ಹಾಗೂ ಮಂಜುನಾಥ್ ರೆಡ್ಡಿಯವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ಪತ್ರಿಕಾ ಮಿತ್ರರೆಲ್ಲರಿಗೂ ನಮ್ಮ ಪ್ರಣಾಮಗಳು. ಈಗಾಗಲೇ ನಮ್ಮ ರೆಡ್ಡಿ ಜನಸಂಘದ ಪ್ರಧಾನ ಕಾರ್ಯದರ್ಶಿ ಹೇಳಿದಂತೆ ಕರ್ನಾಟಕ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಜನಗಣತಿಯನ್ನು ಪ್ರಾರಂಭ ಮಾಡಲಿದೆ. ರಾಜ್ಯ ಸರ್ಕಾರ ಈಗಾಗಲೇ ಪ್ರಾರಂಭಿಸಿದೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಸಹ ಈ ಜನಗಣತಿಯನ್ನು ಶೈಕ್ಷಣಿಕ ಸಾಮಾಜಿಕ ಹಿನ್ನೆಲೆಯಲ್ಲಿ ಮಾಡೋದಿದೆ. ಈ ಹಿನ್ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ತೆರೆಯಲಾಗಿದೆ, ನಿಮ್ಮನ್ನೆಲ್ಲ ಕರೆಯಲಾಗಿದೆ. ನಿಮಗೆಲ್ಲ ತಿಳಿದಿರುವಂತೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ನಮ್ಮ ರೆಡ್ಡಿ ಸಮುದಾಯ ಪ್ರಾಂತಕ್ಕೆ, ಪ್ರದೇಶಕ್ಕೆ, ಪರಿಸರಕ್ಕೆ ಅನುಕೂಲ ಮೈಸೂರು ಪ್ರಾಂತ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಈ ರೀತಿ ಪ್ರದೇಶಕ್ಕೆ ಅನುಗುಣವಾಗಿ ಪಂಗಡಗಳಾಗಿ ವಿಭಜನೆ ಆಗಿದೆ. ಈಗ ನಮ್ಮ ಹಿಂದುಳಿದ ಆಯೋಗ ಮೊನ್ನೆ ಪ್ರಕಟಣೆ ಮಾಡಿದಂತೆ ಅದರಲ್ಲಿ ಸುಮಾರು 6 ಪಂಗಡಗಳನ್ನು ನಮೂದಿಸಿದೆ. ಆ 6 ಪಂಗಡಗಳಲ್ಲಿ ಈ ಕೇವಲ 2 ಪಂಗಡಗಳು ಮಾತ್ರ ಈಗ ಚಾಲ್ತಿಯಲ್ಲಿದ್ದಾವೆ. ಉಳಿದ ಯಾವ ಪಂಗಡಗಳನ್ನು ಈಗ ಚಾಲ್ತಿಯಲ್ಲಿಲ್ಲ. ನಾವೆಲ್ಲರೂ ಈ ಮಾಧ್ಯಮದ ಮೂಲಕ ನಮ್ಮ ಸಮಾಜ ಬಾಂಧವರಿಗೆ ಮನವಿ ಮಾಡಿಕೊಳ್ಳೋದಂತಂದರೆ, ಮುಂದಿನ ದಿನಮಾನಗಳಲ್ಲಿ ನಾವು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಅಭಿವೃದ್ಧಿಯನ್ನು ಕಾಣಬೇಕು. ನಮ್ಮ ಮಕ್ಕಳು ವಿದ್ಯೆಗೆ, ಉದ್ಯೋಗಕ್ಕೆ ಅನುಕೂಲವಾಗಬೇಕು ಅಂತಂದರೆ ನಾವೆಲ್ಲರೂ ಒಟ್ಟಾಗಿ ನಮ್ಮ ಒಳಪಂಗಡವನ್ನೆಲ್ಲ ಬಿಟ್ಟು ಜಾತಿ ಕಾಲಮ್ನಲ್ಲಿ ಕೇವಲ ರೆಡ್ಡಿ ಅಂತ ನಮೂದಿಸಿದರೆ ಮಾತ್ರ ನಮಗೆ ತುಂಬ ಮುಂದಿನ ದಿನಮಾನ ಅನುಕೂಲವಾಗಲಿದೆ. ಆ ಆಯೋಗ ಪ್ರಕಟಿಸಿದಂಥ ಆ ಲೀಸ್ಟಲ್ಲಿ 1105 ನೋಂದಣಿ ಮಾಡಿ ಎಲ್ಲ ನಮ್ಮ ರಾಜ್ಯಾದ್ಯಂತ ಒಂದೇ ಮಾಡಿದರೆ ನಮ್ಮ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣಬಹುದು. ಕೇಂದ್ರ ಸರ್ಕಾರದಲ್ಲಿ OBC ಕುಲಶಾಸ್ತ್ರ ಅಧ್ಯಯನಕ್ಕಾಗಲಿ, OBC ಪಟ್ಟಿಯಲ್ಲಿ ನಾವು ಸೇರೋದಕ್ಕಾಗಲಿ, 3A ಮೀಸಲಾತಿಯನ್ನು ಬಲಪಡಿಸೋದಕ್ಕಾಗಿ ಮುಂದೆ 10 ಹಲವಾರು ಮೀಸಲಾತಿಯನ್ನು ನಾವು ಸರ್ಕಾರದಿಂದ ದೊರಕಿಸಿಕೊಂಡು ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಅನುಕೂಲವಾಗೋದಕ್ಕೆ ನಾವೆಲ್ಲರೂ ಒಳಪಂಗಡನೆಲ್ಲ ಮರೆತು ಕೇವಲ ರೆಡ್ಡಿ ಅನ್ನುವಂಥ ಪದವನ್ನು ಬಳಸಿದರೆ ಮಾತ್ರ ನಮ್ಮ ಮುಂದಿನ ದಿನಮಾನಗಳಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಅಭಿವೃದ್ಧಿ ಆಗಲು ಸಾಧ್ಯ ಅಂತ ನಮ್ಮ ಈ ಮಾಧ್ಯಮದ ಮೂಲಕ ಸಮಾಜ ಬಾಂಧವರಲ್ಲಿ ಮನವಿ ಮಾಡ್ಕೊತೀನಿ. ಈಗ ಹಳೆಯ ಮೈಸೂರು ಪ್ರಾಂತದಲ್ಲಿ ಒಂದು ರೀತಿ ರೆಡ್ಡಿಗಳು ಇದ್ದಾರೆ,
ಮುಂಬೈ ಕರ್ನಾಟಕದಲ್ಲಿ ಒಂದು ರೀತಿ ರೆಡ್ಡಿಗಳಿದ್ದಾರೆ, ಕಲ್ಯಾಣ ಕರ್ನಾಟಕದಲ್ಲಿ ಒಂದು ರೀತಿ ರೆಡ್ಡಿಗಳಿದ್ದಾರೆ. ಎಲ್ಲ ರೆಡ್ಡಿಗಳೆಲ್ಲ ಒಂದೇ ರೀತಿ ನಮೂದಿಸಬೇಕಂತ ಎಲ್ಲರಿಗೂ ಮನವಿ. ನಮಸ್ಕಾರ.